ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಭಗತ್ ಕನ್ನಡ ವ್ಲಾಗ್ಸ್. ಇವತ್ತು ಪೋಲಿಯೋ ಇರೋದ್ರಿಂದ ಅಮ್ಮ ಬೇಗ ಅವನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಮಲಗಿಸಿದ್ವಿ. ಸೊ ಎದ್ಮೇಲೆ ಅವನು ಪಿಂಟು 8 ಗಂಟೆಗೆ ಎದ್ದಾದಮೇಲೆ ಅಮ್ಮ ಬಿಸಿಲು ಕಾಯಿಸ್ತಾ ಇದ್ರು ಅವನಿಗೆ, ಎಳೆ ಬಿಸಿಲನ್ನ. ಆದರೆ ಅವನು ಕಣ್ಣು ಬಿಡ್ತಿರ್ಲಿಲ್ಲ, ಜಾಸ್ತಿ ನೆರಳಿರೋ ಕಡೆ ಸ್ವಲ್ಪ ಕಣ್ಣು ಬಿಡ್ತಿದ್ದ, ಬಿಸಿಲಿದ್ದಾಗ ಕಣ್ಣು ಮುಚ್ಚಿಬಿಟ್ಟು ಅಳ್ತಿದ್ದ. ಅದಾದಮೇಲೆ ಒಳಗಡೆ ಕರ್ಕೊಂಡು ಬಂದ್ರಿ. 8:15ಗೆಲ್ಲ ಅವನಿಗೆ ವಿಟಮಿನ್ D3 ಟಾನಿಕ್ನ ಹಾಕ್ತಾಯಿದ್ದೀನಿ. ಅವನಿಗೆ ಆಲ್ಮೋಸ್ಟ್ 9 ಗಂಟೆಗೆ ನಾನು ಹಾಕ್ತಾಯಿದ್ದಿದ್ದ ದಿನ. ಇವತ್ತು ಬೇಗನೆ ಹಾಕ್ತೆ, ಯಾಕೆಂದರೆ ಅವನಿಗೆ ಪೋಲಿಯೋ ಹಾಕ್ಸೋದಕ್ಕೂ ಈ ಡ್ರಾಪ್ಗೂ ಸ್ವಲ್ಪ ಗ್ಯಾಪ್ ಇರಲಿ ಅಂತ ಹೇಳ್ಬಿಟ್ಟು ಬೇಗನೆ ಹಾಕ್ತಾಯಿದ್ದೀನಿ. ಇನ್ನು ನಾವು ಲೇಟಾಗಿ ಕರ್ಕೊಂಡು ಹೋಗೋಣ ಅಂದರೆ ಬಿಸಿಲು ಬಂದರೆ ಪಿಂಟಿಗೆ ಆಗೋದಿಲ್ಲ, ಬಿಸಿಲಿದ್ರೆ ಈಚೆ ಎಲ್ಲ ಧೂಳು ಜಾಸ್ತಿ ಆಗುತ್ತೆ, ರ್ಯಾಷಸ್ ಆಗಿಬಿಡುತ್ತೆ ಅಂತ ಬೇಗನೆ ಹೋಗೋಣ ಅಂತ ಇವನಿಗೆ ಬೇಗ ಟಾನಿಕ್ ಹಾಕ್ಬಿಟ್ಟು ಅಮ್ಮ ಮಲಗಿಸಿದ್ರು. ಪಿಂಟು ಮಲಗಾದ್ಮೇಲೆ ನಾನು ರೆಡಿ ಆಗೋದಕ್ಕೆ ಹೋದೆ. ನಾನು ಲಾಸ್ಟು ಡ್ರೆಸ್ ಹಾಕಿ ತುಂಬ ದಿನ ಆಗಿತ್ತು, ತಿಂಗಳೇ ಆಗಿಬಿಟ್ಟಿತ್ತು. ಇವತ್ತೇ ನಾನು ಡ್ರೆಸ್ನ ವೇರ್ ಮಾಡಿದ್ದು. ಸೊ 2 ತಿಂಗಳಿಗೆಲ್ಲ ಆಲ್ಮೋಸ್ಟ್ ನನಗೆ ಹೊಟ್ಟೆ ಮಾಮೂಲಿ ಶೇಪ್ಗೆ ಬಂದಿತ್ತು. ಅಂದರೆ ಪ್ರೆಗ್ನೆಂಟ್ಗೂ ಮುಂಚೆ ನಾನು ಹೇಗಿದ್ದು ಹೊಟ್ಟೆ ಅಷ್ಟು ಸಣ್ಣನೇ ಆಗಿತ್ತು. ನೋಡಿಬಿಟ್ಟು ಮತ್ತೆ ಡ್ರೆಸ್ ಹಾಕ್ಕೊಂಡೆ. ಬಾಣ್ತನದ ಟೈಮಲ್ಲಿ ಹೇಳ್ಬೇಕಂದ್ರೆ ಈ ಥರ ವ್ಯಾಕ್ಸಿನ್ ಹಾಕ್ಸ್ಬೇಕಿದ್ರೆ, ಪೋಲಿಯೋ ಹಾಕ್ಸ್ಬೇಕಿದ್ರೆ ಇಲ್ಲ ಹಾಸ್ಪಿಟಲ್ಗೆ, ಈ ಥರ ಟೈಮ್ ಅಷ್ಟೇ ಡ್ರೆಸ್ ಹಾಕ್ಕೊಳ್ಳೋಕ್ಕಾಗೋದು. ಇನ್ನು ಮಿಕ್ಕಿದ ಟೈಮಲ್ಲೆಲ್ಲ ನಾವು ರೆಡಿ ಆಗೋದಕ್ಕಾಗೋದಿಲ್ಲ. ನಾರ್ಮಲ್ ಆಗಿದ್ದಾಗ ದಿನ ರೆಡಿ ಆಗ್ತಿದ್ವಿ. ಇವಾಗ ಬಾಣ್ತನ ಟೈಮಲ್ಲಿ ಅಷ್ಟೇನು ರೆಡಿ ಆಗೋದಿಲ್ಲ ಯಾರೂ. ಸೊ ರೆಡಿಯೆಲ್ಲ ಆದಮೇಲೆ ನಾನು ಹಸ್ಬೆಂಡ್ ಇಬ್ಬರೂ ಪಿಂಟುನ ನಮ್ಮ ಮನೆ ಹತ್ರನೇ ಇರೋ ಅಂಗನವಾಡಿಗೆ ಕರ್ಕೊಂಡು ಬಂದಿದ್ದೀವಿ ಪೋಲಿಯೋ ಹಾಕ್ಸೋದಕ್ಕೆ ಅಂತೇಳಿ. ಪಿಂಟು ಇವತ್ತೇ ಫಸ್ಟ್ ಟೈಮ್ ಸ್ಕೂಟ್ರಲ್ಲಿ ಬಂದಿದ್ದು. ಅಂದರೆ ಅವನು ಹುಟ್ಟಿದಾಗ ಒಂದು 3-4 ಸಲ ಕಾರಲ್ಲಿ ಓಡಾಡಿರೋದಷ್ಟೇ. ಅದಾದಮೇಲೆ ಇವತ್ತೇ ಬೈಕಲ್ಲಿ ಬಂದಿದ್ದು. ನಾವು ಹೋದ್ಮೇಲೆ ತುಂಬ ಮಕ್ಕಳುಗಳನ್ನು ಬಂದಿದ್ದರು ಪೋಲಿಯೋ ಹಾಕ್ಸ್ಕೊಳ್ಳೋದಕ್ಕೆ ಅಂತೇಳಿ. ಡ್ರಾಪ್ ಹಾಕ್ಸ್ಬೇಕಿದ್ರೆ ಪಿಂಟು ಮಲಗಿದ್ದ. ನಾವು ಹೋದಾಗ ನಾನು ಮತ್ತು ಇನ್ನೊಂದು ಪಾಪು ಬಂದಿದ್ದಷ್ಟೇ. ಅದಾದಮೇಲೆ ತುಂಬ ಪಾಪುಗಳು ಬಂದಿದ್ದರು. ಅವನಿಗೆ ಡ್ರಾಪ್ ಹಾಕಿದ ತಕ್ಷಣವೇ ಅಳ್ತಾ ಇದ್ದ. ಅದು ಮೋಸ್ಟ್ಲಿ ಕಹಿ ಇತ್ತು ಅನಿಸುತ್ತೆ. ನಾವು ಹೋದಾದ್ಮೇಲೆ ಎಲ್ಲರೂ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗಾಗಿ ನಾವಲ್ಲಿ ಜಾಸ್ತಿ ಟೈಮ್ ಇರಲಿಲ್ಲ. ಮತ್ತು ನಾನು, ಪಿಂಟು, ಹಸ್ಬೆಂಡ್ 3 ಜನನು ಅಂಗನವಾಡಿಯಿಂದ ಮನೆ ಕಡೆಗೆ ಬಂದ್ವಿ. ಮುಂಚೆ ನಾವು ಈ ಏರಿಯಾದಲ್ಲೇ ಆ ಕಡೆನೇ ಇದ್ದಿದ್ದು. ಸೊ ಅದೆಲ್ಲ ನೆನಪಾಗ್ತಾಯಿತ್ತು, ನಾವು ಇಲ್ಲೇ ಇದ್ದಿದ್ದು, ಇಲ್ಲೆಲ್ಲ ಓಡಾಡ್ತಿದ್ದೆ ಅಂತ ನೆನಪಾಗ್ತಾ ಇತ್ತು ನನಗೆ. ಡ್ರಾಪ್ ಹಾಕ್ಸ್ಕೊಂಡು ಕರ್ಕೊಂಡು ಬರೋ ಅಷ್ಟರಲ್ಲಿ ಈಚೆಗೆ ಮತ್ತೆ ಮಲ್ಕೊಂಡೇ ಬಿಟ್ಟ ಪಿಂಟು. ಅದಾದಮೇಲೆ ನಾವು ಮನೆಗೆ ಬಂದ್ವಿ. ಮನೆಗೆ ಬಂದಾಗ ಅಮ್ಮ ಅಪ್ಪ ಎಲ್ಲ ಮನೇಲೇ ಇದ್ದರು. ಅಮ್ಮ ಇಬ್ರಿಗೂ ಆರತಿ ಮಾಡಿಬಿಟ್ಟು ಒಳಗಡೆ ಕರ್ಕೊತಾ ಇದ್ದಾರೆ. ಜಾಸ್ತಿ ಟೈಮ್ ಈಚೆ ಇರೋದಕ್ಕೆ ಆಗಲಿಲ್ಲ, ಆದರೆ ಈಚೆ ಇರೋಷ್ಟು ಟೈಮಲ್ಲಿ ಸ್ವಲ್ಪ ಖುಷಿ ಅನ್ನಿಸ್ತಾ ಇತ್ತು. ಮತ್ತು ನಮ್ಮ ಅತ್ತೆ ಮಗಳು ಮತ್ತು ಅವ್ರ ಹಸ್ಬೆಂಡ್ ಇಬ್ಬರೂ ನಮ್ಮ ಮನೆಗೆ ಬಂದಿದ್ದರು. ಅವರು ಅವಾಗ ತಾನೇ ನಮ್ಮ ಮನೆಗೆ ಬರ್ತಾಯಿದ್ರು. ಸೊ ಅವ್ರನ್ನೂ ಅಲ್ಲೇ ಮಾತಾಡಿಸ್ಕೊಂಡು ನಾನು ಪಿಂಟು ಇಬ್ಬರು ಒಳಗಡೆಗೆ ಬಂದ್ವಿ. ಮತ್ತು ಇವತ್ತು ಜಾಸ್ತಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.